ಸ್ವಲ್ಪ ಕ್ಲೋಸರ್ ಮೊದಲನೇದಾಗಿ ಇಲ್ಲಿ ಬರುವಂಥ ಪತ್ರಿಕಾತರ ಬಂಧುಗಳಿಗೆ ತಮ್ಮ ಸ್ವಾಗತವನ್ನು ಬಯಸ್ತೀನಿ. ಆಂಜನೇಯ ಮಂಡಳಿ ವತಿಯಿಂದ ಹಾಗೂ ರಾಘವೇಂದ್ರ ಸೇವಾ ಸಮಿತಿಯಿಂದ. ನನ್ನ ಹೆಸರು ವಿವೇಕ್ ಜೋಶಿ ಅಂತ, ಆಂಜನೇಯ ಮಂಡಳಿಯ ಸ್ಥಾಪಕ ಕಾರ್ಯಕರ್ತ. ನಾನು ಕೂಡ ಆಂಜನೇಯ ಮಂಡಳಿ ಪ್ರಾರಂಭವಾಗಿ ಇದನ್ನು ಸ್ಥಾಪನೆ ಮಾಡಿದ್ರು ಶ್ರೀ ವಿಶ್ವೇಶ್ವರ ತೀರ್ಥ ಶ್ರೀಪಾದಂಗಳವರು ಪೇಜಾವರ ಮಠ. ಅವರು 1999 ಮೇಯಲ್ಲಿ ಪ್ರಾರಂಭವಾದಂಥ ಸಂಘಟನೆ ಸುಮಾರು 25 ವರ್ಷ ಅವರ ವಿಶೇಷ ಆಶೀರ್ವಾದ ಮತ್ತು ಹರಿವಾಯು ಗುರುಗಳ ಕೃಪೆಯಿಂದ ಇವತ್ತಿನವರೆಗೂ ಬಂದು ನಿಂತಿದೆ. ಈ 25ನೇ ವರ್ಷದ ಕಾರ್ಯಕ್ರಮವನ್ನು ವಿಶೇಷವಾಗಿ ವೈಭವಯುತವಾಗಿ ಎಲ್ಲ ರೀತಿಯ ಸಾಂಸ್ಕೃತಿಕವಾಗಿ ಹಾಗೂ ಧಾರ್ಮಿಕವಾಗಿ ಮತ್ತು ವಿಶೇಷವಾಗಿ ಯುವಕರಿಗೆ ಸ್ಫೂರ್ತಿಯಾಗುವಂಥ ವಿಶ್ವೇಶ್ವರ ಸಮಾಗಮ, ಯುವ ವಿಶ್ವೇಶ್ವರ ಸಮಾಗಮನ ಕಾರ್ಯಕ್ರಮವನ್ನು ವಿಶೇಷವಾಗಿ ಅದರ ಅಡಿಯಲ್ಲಿ ಈ ಕಾರ್ಯಕ್ರಮವನ್ನು ಪೂರ್ತಿ ನಿರ್ವಹಿಸ್ತಾ ಇದ್ದೀವಿ. ಇದು ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಸಂಜಯನಗರ ರಾಯರ ಮಠದಲ್ಲಿ ವಿಶೇಷ ಕಾರ್ಯವನ್ನು ನಮ್ಮ ಆಂಜನೇಯ ಮಂಡಳಿ ಮಾಡ್ಕೊಂಡು ಬರ್ತಾ ಇದೆ. ಅದಷ್ಟೇ ಅಲ್ಲದೆ ಹಲವಾರು ವಿಶೇಷ ಮಠಗಳ ವಿಶೇಷ ಕಾರ್ಯಕ್ರಮದಲ್ಲಿ ಕೂಡ ಆಂಜನೇಯ ಮಂಡಳಿ ಆಸಕ್ತಿಯಿಂದ ಪಾಲ್ಗೊಂಡು ಹಲವಾರು ಶ್ರೀಗಳಿಂದ ಶ್ರೀಪಾದಗಳಿಂದ ವಿಶೇಷ ಮನ್ನಣೆಯನ್ನು ಪಡೆದಿದೆ. ನಾನು ವೇದಿಕೆಯ ಮೇಲೆ ಇರುವಂಥ ಪರಿಚಯ ಮಾಡೋಕ್ಕೆ ಇಷ್ಟಪಡ್ತೀನಿ. ಮೊದಲನೇದಾಗಿ ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಗೌರವ ಅಧ್ಯಕ್ಷರಾದ ಶ್ರೀ JK ಸುಧಾಕರ್ ಅವರು, ನಂತರ ಶ್ರೀ ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದ RS ದೇಸಾಯಿ ಅವರು ಮತ್ತು ರಾಘವೇಂದ್ರ ಸೇವಾ ಸಮಿತಿಯ ಉಪಖಜಾಂಚಿಗಳಾದಂಥ ಸಂಜೀವ್ ಜೋರಾಪುರ್ ಮತ್ತು ರಾಘವೇಂದ್ರ ಸೇವಾ ಸಮಿತಿಯ ಕಾರ್ಯದರ್ಶಿಗಳಾದ ಜಯಂತ್ ಕುಮಾರ್, ಶ್ರೀ ಆಂಜನೇಯ ಮಂಡಳಿ ಕಾರ್ಯದರ್ಶಿಗಳು, ಶ್ರೀ ಆಂಜನೇಯ ಮಂಡಳಿಯ ಅಧ್ಯಕ್ಷರಾದ ಅನಿಕೇತ್ ದೇಸಾಯಿ ಅವರು ಕೂಡ ಇದ್ದಾರೆ. ಇದರ ಮುಂದಿನ ವಿವರವನ್ನು 2 ಮಾತುಗಳ ಹೇಳುವ ಮೂಲಕ ರಾಘವೇಂದ್ರ ಸೇವಾ ಸಮಿತಿ ಅಧ್ಯಕ್ಷರಾದ JK ಸುಧಾಕರ್ ಒಂದು 2 ಹಿತನುಡಿಯನ್ನು ಈ ಸಂದರ್ಭದಲ್ಲಿ ಹೇಳಬೇಕು ಅಂತ ಬಯಸ್ತೀನಿ. ಎಲ್ಲರಿಗೂ ನಮಸ್ಕಾರ. ನಾನು ರಾಘವೇಂದ್ರ ಸೇವಾ ಸಮಿತಿಯ ಅಧ್ಯಕ್ಷರಾಗಿದ್ದೇನೆ. ನಮ್ಮ ಇದರ ಅಂಗಸಂಸ್ಥೆಯಾಗಿ ಆಂಜನೇಯ ಯುವಕ ಮಂಡಳಿ 25 ವರ್ಷಗಳಿಂದ ಸಹಿತವಾಗಿ ಕಾರ್ಯನಿರ್ವಹಿಸ್ತಾ ಇದೆ. ಅವರು ನಮ್ಮ ಎಲ್ಲ ಬೆನ್ನೆಲುಬಾಗಿ ನಿಂತುಕೊಂಡು ನಮ್ಮ ಎಲ್ಲ ಕಾರ್ಯಕ್ರಮಗಳಲ್ಲಿ ಮತ್ತು ರಾಘವೇಂದ್ರ ಸ್ವಾಮಿ ಆರಾಧನೆ ಆಗಿರ್ಬೋದು, ಮಧ್ವನವಮಿ ಆಗಿರ್ಬೋದು, ರಾಮನವಮಿ ಆಗಿರ್ಬೋದು, ಎಲ್ಲದರಲ್ಲಿಯೂ ಮುಂದಾಳಾಗಿ ನಿಂತುಕೊಂಡು ಪ್ರತಿಯೊಂದರಲ್ಲಿ ಅಚ್ಚುಕಟ್ಟಾಗಿ ಎಲ್ಲರೂ ಜನ ಮೆಚ್ಚುವಂತೆ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಅವರ ಕೆಲಸವನ್ನು ಸಹ ನೋಡಿ ಮಠಾಧೀಶರುಗಳೆಲ್ಲರೂ ಮೆಚ್ಚುಗೆಯನ್ನು ಸಹ ತೋರಿಸುತ್ತಾರೆ. ಇದರ ಬಗ್ಗೆ ಮುಂದಿನ ವಿವರಗಳನ್ನು ನಮ್ಮ ಕಾರ್ಯದರ್ಶಿಗಳು ತಮಗೆ ತಿಳಿಸುತ್ತಾರೆ ಅಂತೇಳಿ ನಾನು 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ನಮ್ಮ ಪತ್ರಿಕಾ ಸಮೂಹದ ಎಲ್ಲ ಸದಸ್ಯರಿಗೆ ಅನಂತ ನಮನಗಳನ್ನು ಸಲ್ಲಿಸ್ತಾ, ರಾಘವೇಂದ್ರ ಸೇವಾ ಸಮಿತಿ 1998ರಲ್ಲಿ ಅಲ್ಲಿ ರಾಘವೇಂದ್ರ ಸ್ವಾಮಿಗಳ ಪ್ರತಿಷ್ಠಾಪನೆ, ಪ್ರಾಣದೇವರು ಮತ್ತು ಪಟ್ಟಾಭಿರಾಮದೇವರ ಒಂದು ಪ್ರತಿಷ್ಠಾಪನಾ ಕಾರ್ಯವನ್ನು ನಮ್ಮ ಗೌರವಾಧ್ಯಕ್ಷರಾದಂಥ ಶ್ರೀ ವಿಶ್ವೇಶತೀರ್ಥ ಶ್ರೀಪಾದಂಗಳವರ ಅಮೃತಹಸ್ತದಿಂದ ಅದು ಪ್ರತಿಷ್ಠಾಪನೆ ಆಯಿತು. ಹೋದ ವರ್ಷ ನಮ್ಮ ರಾಘವೇಂದ್ರ ಸೇವಾ ಸಮಿತಿಯ ರಜತ ಮಹೋತ್ಸವವನ್ನು ನಾವು ಅತ್ಯಂತ ವೈಭವದಿಂದ ವಿಜೃಂಭಣೆಯಿಂದ ಆಚರಣೆ. ಅದಾದ 1 ವರ್ಷದ ನಂತರದಲ್ಲಿ ನಮ್ಮ ಯುವಕರಲ್ಲಿ ಒಂದು ಧಾರ್ಮಿಕ ಪ್ರಜ್ಞೆ, ಧಾರ್ಮಿಕ ಭಾವನೆ, ನಮ್ಮ ಸನಾತನ ಧರ್ಮದ ಜಾಗೃತಿಯನ್ನು ನಿರಂತರವಾಗಿರಬೇಕು. ನಮ್ಮದು ಅನಾದಿ ಕಾಲದಿಂದ ಬಂದಂತಹ ಈ ಒಂದು ಧರ್ಮ ಜಾಗೃತಿ ಕೆಲಸದಲ್ಲಿ ಯುವಕರನ್ನು ಸೇರಿಸಬೇಕು, ಯುವಕರು ಮತ್ತು ಯುವತಿಯರನ್ನು ಜೋಡಿಸಿಕೊಂಡು ಹೋಗಬೇಕು ಅನ್ನೋ ದೃಷ್ಟಿಯಲ್ಲಿ ಆಂಜನೇಯ ಯುವಕ ಮಂಡಳಿ ನಮ್ಮ ಯುವಕರಿಗಾಗಿ
ಲಕ್ಷ್ಮೀ ಶೋಭಾನ ಮಹಿಳಾ ಮಂಡಳಿ ನಮ್ಮ ಯುವತಿಯರಿಗಾಗಿ ಅತ್ಯಂತ ವಿಶೇಷವಾದಂತಹ 2 ಅಂಗಸಂಸ್ಥೆಗಳನ್ನು ನಾವು ಪ್ರಾರಂಭ ಮಾಡಿದ್ವಿ. ಕಳೆದ 25 ವರ್ಷಗಳ ಪರ್ಯಂತ ಈ ಒಂದು ಸಂಸ್ಥೆಗಳ ಮೂಲಕ ಅತ್ಯಂತ ವಿಶೇಷವಾದಂತಹ ಸೇವೆ ಸಮಾಜಕ್ಕೆ ಸಲ್ತಾ ಬಂದಿದೆ. ಬರೀ ಧಾರ್ಮಿಕ ಕಾರ್ಯಕ್ರಮಗಳನ್ನು ಮಾಡೋದು ಒಂದು ಕಡೆ ಆದರೆ, ಸಾಮಾಜಿಕ ಕಾರ್ಯಕ್ರಮದಲ್ಲಿ ಕೂಡ ತಮ್ಮನ್ನು ತೊಡಗಿಸಿಕೊಳ್ಳುವ ಒಂದು ವಿಶೇಷ ಯೋಜನೆ ನಮ್ಮ ಮಠದಲ್ಲಿ ಅದು ಆಯೋಜನೆ ಪ್ರಾರಂಭ ಆಯಿತು. ಪ್ರಾರಂಭದಲ್ಲಿ ನಮ್ಮ ಶಿಬಿರಗಳನ್ನು, ಸಣ್ಣ ಸಣ್ಣ ಮಕ್ಕಳಿಗೆ ಶಿಬಿರಗಳನ್ನು ಮಾಡುವ ಮೂಲಕ, ಜೊತೆಗೆ ರಕ್ತದಾನ ಶಿಬಿರ ಮತ್ತು ವಿದ್ಯಾರ್ಥಿಗಳ ಪ್ರತಿಭೆಯನ್ನು ಗುರುತಿಸಿ ಅವರಿಗೆ, ಎಲ್ಲ ಸಮುದಾಯದವರನ್ನು ಗುರುತಿಸಿ ಅವರಿಗೆ ಪಾರಿತೋಷಕವನ್ನು ಕೊಡುವಂಥದ್ದು ಮತ್ತು ಆರ್ಥಿಕವಾಗಿ ಸಬಲರಿಲ್ಲದೆ ಇರುವಂಥವರನ್ನು ಗುರುತಿಸಿ ವಿದ್ಯಾರ್ಥಿ ವೇತನ, ಪ್ರತಿ ವರ್ಷ ವಿದ್ಯಾರ್ಥಿ ವೇತನವನ್ನು ಕೊಡುವ ಯೋಜನೆಯನ್ನು ಕೂಡ ಈ ಒಂದು ಸಮಿತಿ ಹಮ್ಮಿಕೊಂಡು ನಿರಂತರವಾಗಿ ಆ ಕೆಲಸವನ್ನು ಮಾಡ್ತಾ ಇದೆ. ರಾಘವೇಂದ್ರ ಸೇವಾ ಸಮಿತಿ ಮಧ್ವ ಮಾಧವ ಪ್ರಶಸ್ತಿ ಅಂತ ಒಂದು ಹಿರಿಯರಿಗೆ 65 ವರ್ಷ ಮೇಲ್ಪಟ್ಟಂಥ ಹಿರಿಯ ವಿದ್ವಾಂಸರನ್ನು ಗುರುತಿಸಿ ಸಮಾಜಕ್ಕೆ ಪ್ರಹ್ಲಾದ ಪ್ರಶಸ್ತಿಯನ್ನು ಕೊಡ್ತೇವೆ. ಯುವಕರಿಗಾಗಿ ಮಧ್ವ ಮಾಧವ ಪ್ರಶಸ್ತಿಯನ್ನು ನಮ್ಮ ಆಂಜನೇಯ ಯುವಕ ಮಂಡಳಿಯ ಮುಖಾಂತರವಾಗಿ ಕೊಡ್ಮಾಡ್ತೇವೆ. ಈ ರೀತಿಯಾಗಿ ಸಾಕಷ್ಟು ಜನರನ್ನು ಗುರುತಿಸಿ ಸಮಾಜದಲ್ಲಿ ಮತ್ತು ನಮ್ಮ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಸೇವೆ ಸಲ್ಲಿಸಿದವರನ್ನು ಗುರುತಿಸುವ ಮೂಲಕ ಈ ಒಂದು ಪ್ರಶಸ್ತಿಯನ್ನು ಕೊಡುವ ಕೆಲಸ. ಆ ನಿಟ್ಟಿನಲ್ಲಿ ಈ ವರ್ಷ, ಅದು 1924ಕ್ಕೆ ನಮ್ಮ ಆಂಜನೇಯ ಯುವಕ ಮಂಡಳಿ ಮತ್ತು ಲಕ್ಷ್ಮೀ ಶೋಭಾನ ಮಹಿಳಾ ಮಂಡಳಿ ಎರಡೂ 25 ವರ್ಷಗಳನ್ನು ಪೂರೈಸಿರುವಂಥ ಈ ಶುಭ ಸಂದರ್ಭದಲ್ಲಿ ಒಂದು ಅಮೋಘವಾದಂಥ 4 ದಿನಗಳ ಕಾರ್ಯಕ್ರಮವನ್ನು ಸಂಜಯ ನಗರ ಮಠದ ನಮ್ಮ ಪ್ರಾಂಗಣದಲ್ಲಿ ಆಯೋಜನೆ ಮಾಡಿದ್ದೀವಿ. ನಮ್ಮದ ಬೆಂಗಳೂರು ಅಭಿವೃದ್ಧಿ ಪ್ರಾಧಿಕಾರದಿಂದ ನಮಗೆ ಕೊಡಮಾಡಪಟ್ಟಂಥ ಒಂದು ದೊಡ್ಡ ನಿವೇಶನದಲ್ಲಿ ಒಂದು ಸಭಾಮಂದಿರದ ಜೊತೆಗೆ ಪರಿಮಳ ಮಂದಿರ ಅಂತ ಸಭಾಂಗಣವನ್ನು ಕಟ್ಟುವ ಮೂಲಕ, ಜೊತೆಗೆ ನಮ್ಮ ರಾಘವೇಂದ್ರ ಸೇವಾ ಸಮಿತಿಯ ಈ ದೇವಸ್ಥಾನದ ವ್ಯವಸ್ಥೆಯಲ್ಲಿ ಅಡಿಯಲ್ಲಿ ಇದು ಕಾರ್ಯಕ್ರಮ ನಡೀತಾ ಇರುವಂಥದ್ದು. ತಾವೆಲ್ಲರೂ ಕೂಡ ಆ 4 ದಿನಗಳ ಕಾರ್ಯಕ್ರಮಕ್ಕೆ ತಮಗೆಲ್ಲ ಆಮಂತ್ರಣ ಪತ್ರಿಕೆಯನ್ನು ಕೊಟ್ಟಿದ್ದೀವಿ. ಸಕ್ರಿಯವಾಗಿ ತಾವೆಲ್ಲ ಅದರಲ್ಲಿ ಭಾಗವಹಿಸಿ ಬರಬೇಕು ಅಂತ ವಿಜ್ಞಾಪನೆ. 27ರಿಂದ ಅಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಪ್ರಾರಂಭದ ದಿನ ಅವತ್ತಿನ ದಿವಸ ಸತ್ಯನಾರಾಯಣ ಪೂಜೆಯೊಂದಿಗೆ ನಾವು ದೇವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ 4 ದಿನಗಳ ಕಾರ್ಯಕ್ರಮದ ಯಶಸ್ಸಿಗೆ ಕೋರಿ ಕಾರ್ಯಕ್ರಮ ಪ್ರಾರಂಭ ಆಗ್ತದೆ. ಅವತ್ತಿನ ದಿವಸ ಸಾಯಂಕಾಲ ಶ್ರೀ ಜಗದ್ಗುರು ಶ್ರೀಮನ್ ಮಧ್ವಾಚಾರ್ಯ ಮೂಲ ಮಹಾಸಂಸ್ಥಾನ ಸ್ವದೇಶ ಶ್ರೀ ವಾದಿರಾಜ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 1008 ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಆಗಮನ ಆಗ್ತದೆ. ಪೂರ್ಣಕುಂಭ ಸ್ವಾಗತ ಮತ್ತು ಶ್ರೀಪಾದಂಗಳವರ ಉಪಸ್ಥಿತಿಯಲ್ಲಿ ರಜತ ಪಲ್ಲಕ್ಕಿ ಉತ್ಸವದ ಪ್ರಾಕಾರ ಉತ್ಸವವನ್ನು ಆಯೋಜನೆ ಮಾಡಿದೆ. ನಂತರ 6 ಗಂಟೆಗೆ ಸಭಾ ಕಾರ್ಯಕ್ರಮ. ಅದಾದ ಮೇಲೆ ನಮ್ಮ ದೀಪ ಪ್ರಜ್ವಲನೆ ನಂತರ ರಜತ ಮಹೋತ್ಸವ ಸಮಾರಂಭಕ್ಕೆ ಚಾಲನೆಯನ್ನು ಕೊಡಮಾಡ್ತದೆ. ನಂತರದಲ್ಲಿ ಶ್ರೀಗಳವರ ತೊಟ್ಟಿಲ ಪೂಜೆ, ಜೊತೆಗೆ ವಿಶೇಷವಾಗಿ ನಮ್ಮ ಸೋದೆಯಲ್ಲಿ ನಡೆಯುವಂತಹ ಭೂತರಾಜರ ಪೂಜೆಯನ್ನು ಅವತ್ತಿನ ದಿವಸ ವಿಶೇಷವಾಗಿ ಹಮ್ಮಿಕೊಳ್ಳಲಾಗಿದೆ. ಅದೊಂದು ವಿಶೇಷವಾದಂತಹ ಕಾರ್ಯಕ್ರಮ. ಗುರುಗಳ ಉಪಸ್ಥಿತಿಯಲ್ಲಿ ಆ ಕಾರ್ಯಕ್ರಮ ನಡೀತದೆ. ನಂತರದಲ್ಲಿ 28ಕ್ಕೆ ಶ್ರೀ ವಿಶ್ವವಲ್ಲಭ ತೀರ್ಥ ಶ್ರೀಪಾದಂಗಳವರ ಸಂಸ್ಥಾನ ಪೂಜೆ ಇರ್ತದೆ. ನಮಗೆ ಸೂಕ್ತ ಹೋಮಗಳನ್ನೆಲ್ಲ ಮಾಡುವ, ಯಾಕಂದರೆ ಸಮಸ್ತ ಲೋಕ ಕಲ್ಯಾಣಕ್ಕಾಗಿ ಯಾವುದೇ ರೀತಿಯ ತೊಂದರೆಗಳು ಅಡಚಣೆಗಳು ಬರದ ಹಾಗೆ, ಕ್ರೋಧಿನಾಮ ಸಂವತ್ಸರ ಇದು, ಯಾವ ಅಡೆತಡೆಗಳು ಬರದ ಹಾಗೆ ನಮ್ಮಲ್ಲಿ ಎಲ್ಲಿ ಸಾಮರಸ್ಯ ಮೂಡಿ ನಾವೆಲ್ಲ ನಮ್ಮ ಅಭ್ಯುದಯಕ್ಕೆ, ನಮ್ಮ ಜಗತ್ತಿನ ಅಭ್ಯುದಯಕ್ಕೆ ಒಂದು ಮಂಜು ಸೂಕ್ತ ಹೋಮವನ್ನು ಆಯೋಜನೆ ಮಾಡಿದ್ದೀವಿ. ನಂತರದಲ್ಲಿ ಸಭಾ ಕಾರ್ಯಕ್ರಮ 10:30ಕ್ಕೆ ಶ್ರೀಪಾದಂಗಳವರಿಂದ ಆಶೀರ್ವಚನ ನಡೀತದೆ. ನಂತರದಲ್ಲಿ ವಿಶೇಷ ಬೆಣ್ಣೆ ಅಲಂಕಾರವನ್ನು, ಎಲ್ಲ ಮೂರ್ತಿಗಳಿಗೆ ಬೆಣ್ಣೆ ಅಲಂಕಾರವನ್ನು ಮಾಡುವ ಹೊಸ ಯೋಜನೆ ಇಟ್ಕೊಂಡಿದ್ದೀವಿ. ತಾವೆಲ್ಲರೂ ಕೂಡ ಅದನ್ನು ವಿಶೇಷವಾಗಿ ಗಮನಿಸಬೇಕು ಅಂತ ವಿಜ್ಞಾಪನೆ. ಸಾಯಂಕಾಲ 5 ಗಂಟೆಗೆ ಮತ್ತೆ ಲೋಕ ಕಲ್ಯಾಣಾರ್ಥವಾಗಿ ಶ್ರೀನಿವಾಸ ಕಲ್ಯಾಣ, ನಮ್ಮ ಶ್ರೀ ರಾಘವೇಂದ್ರ ಆಚಾರ್ಯರನ್ನು ಒಂದು ತಂಡದಿಂದ ಲೋಕ ಕಲ್ಯಾಣಕ್ಕಾಗಿ ನಮ್ಮ ಶ್ರೀನಿವಾಸ ಕಲ್ಯಾಣದ ಬೃಹತ್ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರುವಂಥದ್ದು. ನಂತರದಲ್ಲಿ ಮರುದಿವಸ 29ರಂದು 8 ಗಂಟೆಗೆ ಶ್ರೀ ಶ್ರೀನಿವಾಸ ದೇವರ ಕಲ್ಯಾಣ ಮಹೋತ್ಸವ, ಅದು ವಿಶೇಷವಾದಂಥ ಕಾರ್ಯಕ್ರಮ, ಅದೊಂದು ನಡೀತದೆ. ನಂತರದಲ್ಲಿ ಸಾಯಂಕಾಲ 5 ಗಂಟೆಗೆ ಈ ಯುವಕರನ್ನೆಲ್ಲ ಸೇರಿಸಿ ಯುವಕರಲ್ಲಿ ಜಾಗೃತಿಯನ್ನು ಮೂಡಿಸುವಂತೆ, ತಮ್ಮ ತಮ್ಮ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂಥ ಯುವಕರನ್ನು ನಾವು ನಮ್ಮ ಪ್ರಾಂಗಣಕ್ಕೆ ಆಹ್ವಾನಿಸಿ
ಅವರಿಗೆ ಸನ್ಮಾನದ ಜೊತೆಗೆ ಒಂದು ಸಂವಾದ ಕಾರ್ಯಕ್ರಮವನ್ನು ಅವತ್ತಿನ ದಿವಸ ಆಯೋಜನೆ ಮಾಡಿರುವಂಥದ್ದು. ಅದು ಸಾಯಂಕಾಲ 5 ಗಂಟೆಗೆ ನಮ್ಮ ಮೈಸೂರಿನ ಯುವ ಲೋಕಸಭಾ ಸದಸ್ಯರಾಗಿ ಮಾಜಿ ಲೋಕಸಭಾ ಸದಸ್ಯರಾದಂಥ ಶ್ರೀ ಪ್ರತಾಪ್ ಸಿಂಹ ಅವರು ಉಪಸ್ಥಿತರಿರ್ತಾರೆ. ಈಗಿನ ಬೆಂಗಳೂರು ದಕ್ಷಿಣ ಲೋಕಸಭಾ ಸದಸ್ಯರಾದಂಥ ಶ್ರೀ ತೇಜಸ್ವಿ ಸೂರ್ಯ ಅವರು ಆ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರ್ತಾರೆ. ಮುಖ್ಯ ಸಂಪಾದಕರಾದಂಥ ಸುವರ್ಣ ನ್ಯೂಸಿನ ಶ್ರೀ ಅಜಿತ್ ಹನುಮಕ್ಕನವರು. ಈ 3 ಜನರ ಉಪಸ್ಥಿತಿಯಲ್ಲಿ ಒಂದು ವಿಶೇಷವಾದಂತಹ ಸಂವಾದ ಕಾರ್ಯಕ್ರಮ ಅವತ್ತಿನ ದಿವಸ ನಡೆಯಲಿದೆ. ಎಲ್ಲ ಯುವಕರನ್ನ ಸೇರಿಸಿ ಆ ಕ್ಷೇತ್ರದಲ್ಲಿ ಸಾಧನೆ ಮಾಡಿದಂಥ ಈ ಯುವ ಮುಂದಾಳುಗಳನ್ನು ನಾವು ಗುರುತಿಸಿ ಅವರ ಜೊತೆಗೆ ಒಂದು ಸಂವಾದವನ್ನು ಮಾಡಬೇಕು. ನಮ್ಮ ಯುವಕರಿಗೆ ಅವರು ಒಂದು ಮಾದರಿಯಾಗಿ ನಿಂತಿರುವಂಥವರು, ಅವರನ್ನು ನಾವು ಒಂದು ಸಂವಾದದಲ್ಲಿ ಜೋಡಿಸಿದ್ವಿ. ನಂತರದಲ್ಲಿ ಸಾಂಸ್ಕೃತಿಕ ಕಾರ್ಯಕ್ರಮದಲ್ಲಿ ನಮ್ಮ ಅಯೋಧ್ಯ ರಾಮ ಮಂದಿರ ಕನಸಲ್ಲ ಅನ್ನುವಂಥ ಒಂದು ನಾಟಕವನ್ನು ನಮ್ಮ ಆಂಜನೇಯ ಯುವಕ ಮಂಡಳಿ ಯುವಕರು ಪ್ರಸ್ತುತಪಡಿಸ್ತಾ ಇದ್ದಾರೆ. ಅದೊಂದು ವಿಶೇಷವಾದಂಥ ನಾಟಕ. ಅದನ್ನು ತಾವೆಲ್ಲರೂ ಆವತ್ತಿನ ದಿವಸ ಒಂದು ಗಮನಿಸಬೇಕು ಅಂತೇಳಿ ತಮ್ಮೆಲ್ಲರೂ ವಿಜ್ಞಾಪನೆ ಮಾಡ್ಕೊಳ್ತಾ ಇದ್ದೀವಿ. ನಂತರದಲ್ಲಿ 30ನೇ ತಾರೀಕು ನಮ್ಮ ರಾಮದೇವರ ಪ್ರತಿಷ್ಠಾಪನೆಯಲ್ಲಿ ಅತ್ಯಂತ ಮಹತ್ವದ ಪಾತ್ರವನ್ನು ವಹಿಸಿದಂಥ ಪೇಜಾವರ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ 1008 ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಗಳವರು ಅಯೋಧ್ಯೆಯಲ್ಲಿ ರಾಮಲಲ್ಲಾನ ಪ್ರತಿಷ್ಠಾಪನೆಯಲ್ಲಿ ನಮ್ಮ ಮಾನ್ಯ ಪ್ರಧಾನಮಂತ್ರಿಗಳ ಜೊತೆಗೆ ನಿಂತು ಈ ಒಂದು ಕಾರ್ಯವನ್ನು ಅತ್ಯಂತ ಯಶಸ್ವಿಯಾಗಿ ನಿಭಾಯಿಸಿದಂಥ ಪೇಜಾವರ ಮಠಾಧೀಶರ ಆಗಮನ, ಅವರಿಗೆ ಪೂರ್ಣಕುಂಭ ಸ್ವಾಗತ ಆಗ್ತದೆ. ನಂತರದಲ್ಲಿ ಶ್ರೀಪಾದಂಗಳವರಿಗೆ ಪಾದಪೂಜೆಯ ನಂತರದಲ್ಲಿ ವಿಶೇಷವಾದಂಥ ಅಲ್ಲಿ ಕಳಶಾಭಿಷೇಕಗಳು ನಡೀತವೆ. ನಂತರದಲ್ಲಿ 12 ಗಂಟೆಗೆ ಶ್ರೀಪಾದಂಗಳವರಿಗೆ ತುಲಾಭಾರವನ್ನು ಆಯೋಜನೆ ಮಾಡಿದ್ವಿ. ನಮ್ಮ ಯುವಕರೆಲ್ಲ ಸೇರಿಬಿಟ್ಟು ಅವರು ಮಾಡಿರುವಂತಹ ಒಂದು ವಿಶೇಷ ಕಾರ್ಯಕ್ಕೆ ತುಲಾಭಾರದೊಂದಿಗೆ ಗೌರವ ಮತ್ತು ಸನ್ಮಾನ. ನಂತರದಲ್ಲಿ 12 ಗಂಟೆಗೆ ಪರಮ ಪೂಜ್ಯ ಶ್ರೀ ವಿಶ್ವಪ್ರಸನ್ನ ತೀರ್ಥ ಶ್ರೀಪಾದಂಗಳವರ ಅಧ್ಯಕ್ಷತೆಯಲ್ಲಿ ಒಂದು ಸಭಾ ಕಾರ್ಯಕ್ರಮ ನಡೀತದೆ. ಅವತ್ತಿನ ದಿವಸ ಮುಖ್ಯ ಅತಿಥಿಗಳಾಗಿ ನಮ್ಮ ರಾಜ್ಯದ ನಗರಾಭಿವೃದ್ಧಿ ಸಚಿವರಾದಂಥ ಶ್ರೀ ಬೈರತಿ ಸುರೇಶ್ ಅವರು ಉಪಸ್ಥಿತರಿರ್ತಾರೆ. ನಂತರದಲ್ಲಿ ಶ್ರೀಪಾದಗಳವರಿಂದ ಹಿತೋಪದೇಶ ಹಾಗೂ ಯುವಕ ಮಂಡಳಿಯ ಕಾರ್ಯಕರ್ತರಿಗೆ ಸನ್ಮಾನ, ಫಲವಂತರಾಕ್ಷತೆ. ನಂತರದಲ್ಲಿ ಬಂದಂಥ ಎಲ್ಲ ಭಕ್ತಾದಿಗಳಿಗೆ ತೀರ್ಥಪ್ರಸಾದದ ವಿತರಣೆ ವ್ಯವಸ್ಥೆ. ಸಾಯಂಕಾಲ 6 ಗಂಟೆಗೆ ಪ್ರಭಾತ್ ಕಲಾವಿದರಿಂದ ನೃತ್ಯ ರೂಪಕ ಕರುನಾಡ ವೈಭವ. ಈ ರೀತಿಯಾಗಿ 4 ದಿನಗಳ ಕಾರ್ಯಕ್ರಮ ನಡೀತಾ ಇರುವಂಥದ್ದು. ಜೊತೆಗೆ ನಮ್ಮ 27ನೇ ತಾರೀಕು ಅದು ಒಂದು ಕಾರ್ಯಕ್ರಮ ಮಿಸ್ ಆಯಿತು ನಮ್ಮ ಕಡೆಯಿಂದ. ಅಧ್ಯಕ್ಷತೆಯಲ್ಲಿ ವಿಶ್ವಯೋಗ ತೀರ್ಥ ಶ್ರೀಪಾದಂಗಳವರು ಇರ್ತಾರೆ. ಅವತ್ತಿನ ದಿವಸ ಮುಖ್ಯ ಅತಿಥಿಯಾಗಿ ವಿದ್ವಾನ್ ಶ್ರೀ ಸತ್ಯಜ್ಞಾನಾಚಾರ್ಯ ಕಟ್ಟಿಯವರು ಉಪಸ್ಥಿತರಿರ್ತಾರೆ. ಜೊತೆಗೆ ನಮ್ಮ ಮಾನ್ಯ ಕೇಂದ್ರ ಸಚಿವರು, ಭಾರತ ಸರ್ಕಾರ ಸನ್ಮಾನ್ಯ ಕುಮಾರಿ ಶೋಭಾ ಕರಂದ್ಲಾಜೆ ಅವರು ಉಪಸ್ಥಿತರಿರ್ತಾರೆ. ಅವತ್ತಿನ ದಿವಸ ನಮ್ಮ ಸಮಿತಿಯ ಅಧ್ಯಕ್ಷರು ಹಾಗೂ ನಾನು ಕಾರ್ಯದರ್ಶಿಗಳು ಉಪಸ್ಥಿತರಿರ್ತೇವೆ. ಈ ರೀತಿಯಾಗಿ 4 ದಿವಸಗಳ ಈ ವಿಶೇಷ ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡು